ನಮಸ್ತೆ ಎಲ್ರಿಗೂ. ನಮ್ಮ ಜೀವನ ಸೀರೀಸ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಖ್ಯಾತ ENT ಸರ್ಜನ್ ಆದ ಡಾಕ್ಟರ್ ಸುಶೀಲ್ ದತ್ ಅವರು. ಇವರು ಸೀನಿಯರ್ ENT ಸರ್ಜನ್ ಎಟ್ ಫೋರ್ಟಿಸ್ ಹಾಸ್ಪಿಟಲ್ ಬನ್ನೇರ್ಘಟ್ಟ ರೋಡ್ ಅಂಡ್ ಇವ್ರದೇ ಕ್ಲಿನಿಕ್ ಆದ ದತ್ತಾ ಸ್ಪೆಷಾಲಿಟಿ ENT ಸೆಂಟರ್ ಪದ್ಮನಾಭ್ ನಗರಲ್ಲಿ. ಸೊ ಎರಡು ಪ್ಲೇಸಸ್ ಅಲ್ಲಿ ನೀವು ಅವ್ರನ್ನ ಭೇಟಿ ಮಾಡ್ಬೋದು ನಿಮ್ಗೆ ಏನಾದ್ರು ಕನ್ಸಲ್ಟ್ ಮಾಡೋದಿದ್ರೆ. ಅಂಡ್ ಇವರ ಸ್ಪೆಷಲೈಸ್ಡ್ ಏರಿಯಾ ಕಾಕ್ಲಿಯರ್ ಇಂಪ್ಲಾಂಟ್ಸ್ ಹಾಗೂ ಸ್ಕಲ್ ಬೇಸ್ ಸರ್ಜರಿ. ಈ ಎಲ್ಲ ಡೀಟೇಲ್ಸ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನಿಮ್ಮೆಲ್ಲರ ಪ್ರಶ್ನೆಗಳು ನಮಗೆ ರೀಚ್ ಆಗಿದೆ. ಸೊ ಅದಕ್ಕೆಲ್ಲ ಇವತ್ತು ಆನ್ಸರ್ ತಿಳ್ಕೊಳ್ಳೋಣ. ಇನ್ಯಾಕೆ ತಡ, ಲೆಟ್ ಸ್ಟಾರ್ಟ್. ನಮಸ್ತೆ ಸರ್, ವೆಲ್ಕಮ್ ಟು ಅವರ್ ಜೀವನ ಸೀರೀಸ್. ನಮ್ಮ ಮೊದಲನೇ ಪ್ರಶ್ನೆ ಇವತ್ತು, ಇದು ಕೇವಲ ಹೆಲ್ತ್ ಇಶ್ಯೂ ಆಗಿಲ್ಲ, ಇದು ರಿಲೇಶನ್ಶಿಪ್ ಇಶ್ಯೂ ಆಗ್ಬಿಟ್ಟಿದೆ. ಗೊರ್ಕೆ ಹೊಡಿತಾರೆ ಅಂತ ಡೈವರ್ಸ್ ತಗೊಳ್ಳೋ ತನಕ ಹೋಗಿದ್ದಾರೆ ಜನರು. ಸೊ ಯಾಕೆ ಕೆಲವರು ತುಂಬಾ ಗೊರ್ಕೆ ಹೊಡಿತಾರೆ ಅಂಡ್ ಅದಕ್ಕೆ ಏನಾದ್ರೂ ಸೊಲ್ಯೂಷನ್ ಇದೆಯಾ? ಈ ಗೊರ್ಕೆ ಅನ್ನೋದು ಈ ಕಾಲದಲ್ಲಿ ತುಂಬಾ ರೆಲೆವೆಂಟ್ ಆಗಿರೋ ಒಂದು ಪ್ರಶ್ನೆ ಮತ್ತು ಒಂದು ಮೆಡಿಕಲ್ ಕಂಡೀಷನ್ ಆಗಿರುತ್ತೆ. ಎಷ್ಟೊಂದು ಜನಕ್ಕೆ ಏನ್ ಗೊತ್ತಿಲ್ಲ ಅಂತಂದ್ರೆ, ಗೊರ್ಕೆನ ನಾವು ಸಾಧಾರಣವಾಗಿ ನಮ್ಮ ಸಾಮಾನ್ಯ ನಮ್ಮ ಕಲ್ಚರಲ್ ಬ್ಯಾಕ್ಗ್ರೌಂಡ್ಸ್ ಅಲ್ಲಿ ಏನ್ ಅನ್ಕೋತೀವಿ, ಗೊರ್ಕೆ ಹೊಡಿತಿರೋ ವ್ಯಕ್ತಿ ಅಂತಂದ್ರೆ ಚೆನ್ನಾಗಿ ಗಾಢವಾಗಿ ನಿದ್ರೆ ಮಾಡ್ತಿದ್ದಾರೆ ಅಂತ ಅರ್ಥ. ಆಕ್ಚುಲಿ ಸೈನ್ಸ್ ಪ್ರಕಾರ ಗೊರ್ಕೆ ಮಾಡ್ತಿರೋ ವ್ಯಕ್ತಿ ಅದಕ್ಕೆ ತದ್ವಿರುದ್ಧವಾಗಿ ಉಸಿರಾಟ ಚೆನ್ನಾಗಿ ಆಗ್ತಿರಲ್ಲ. ಗೊರ್ಕೆ ಬರೋದೆ ವೆನ್ ಎವರ್ ದೇರ್ ಇಸ್ ರೆಸಿಸ್ಟೆನ್ಸ್ ಟು ಏರ್ ಫ್ಲೋ. ಸೊ ನಮ್ಮ ಮೂಗಿನ ತುದಿ, ನಮ್ಮ ಗಾಳಿ ಉಸಿರಾಡೋ ಗಾಳಿ ಎಂಟರ್ ಆಗೋದು ಮೂಗಿನ ತುದಿಯಿಂದ ಗಾಳಿ ಹೋಗೋ ನಾಳ, ವಿಂಡ್ ಪೈಪ್ ಟ್ರೆಕೆ ಅಂತೀವಲ್ಲ, ಮೂಗಿನಿಂದ ವಿಂಡ್ ಪೈಪ್ ತನಕ ಗಾಳಿ ಹೋಗುವ ಹಾದಿ ಅಂಕುಡೊಂಕಾಗಿರುತ್ತೆ, ಸ್ಮೂತ್ ಆಗಿರೋದಿಲ್ಲ. ಸೊ ಈ ಹಾದಿನಲ್ಲಿ ಯಾವುದೇ ರೀತಿಯಂತ ಗಾಳಿ ಆಡೋದಿಕ್ಕೆ ಅಡಚಣೆ ಬಂದಾಗ ಗೊರ್ಕೆ ಉಂಟಾಗುತ್ತೆ. ಒನ್ಸ್ ದ ಏರ್ ರೀಚಸ್ ದಿ ವಿಂಡ್ ಪೈಪ್ ರೀಚ್ ಆದ ತಕ್ಷಣ ಸಲೀಸಾಗಿ ಒಂದೊಂದು ಸ್ಮೂತ್ ಆಗಿರುವಂತ ಕೊಳಾಯಿ ಬಲಕ್ಕೆ ಎಡಕ್ಕೆ ಲಂಗ್ಸ್ ಕೊಟ್ಟೋಗುತ್ತೆ. ಸೊ ಒಬ್ಬ ವ್ಯಕ್ತಿ ನಿದ್ದೆ ಮಾಡ್ತಿರುವ ಗೊರ್ಕೆ ಹೊಡಿತಿದ್ದಾನೆ ಅಂತಂದ್ರೆ ಯಾವುದೋ ಒಂದು ಲೆವೆಲ್ ಇರ್ಬೋದು. ಅಂದ್ರೆ ಮೂಗಿನ ಹಿಂಬದಿ, ಗಂಟ್ಲು, ನಾಲಿಗೆ ಹಿಂಬದಿ ಅಥವಾ ಎಪಿಗ್ಲಾಟಿಸ್ ಅಂತ ಕರಿತೀವಿ. ಅಂದ್ರೆ ಜಸ್ಟ್ ಗಾಳಿ ವಿಂಡ್ ಪೈಪ್ ಎಂಟರ್ ಆಗೋದಕ್ಕೆ ಮುಂಚೆ ಈ ಜಾಗಗಳಲ್ಲಿ ಏರ್ ಪ್ಯಾಸೇಜ್ಗೆ ಅಬ್ಸ್ಟ್ರಕ್ಷನ್ ಇರ್ಬೋದು. ಇದನ್ನ ನಾವು ಎರಡು ಗ್ರೂಪ್ ಆಗಿ ವಿಂಗಡಿಸ್ತೀವಿ. ಒಂದು ಸಿಂಪಲ್ ಸ್ನೋರಿಂಗ್ ಅಂತ, ಸಿಂಪಲ್ ಗೊರ್ಕೆ. ಇನ್ನೊಂದು ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಏಪ್ನಿಯಾ. ಸಿಂಪಲ್ ಗೊರ್ಕೆ ಅಂದ್ರೆ ಏನು? ಯೂಶಲ್ ಆಗಿ ವ್ಯಕ್ತಿ ಮೊನಾಟನಸ್ ಆಗಿ ಮಲ್ಕೊಂಡಾಗೂ ಒಂದೇ ಇಂಟೆನ್ಸಿಟಿ ಗೊರ್ಕೆ ಇರುತ್ತೆ, ಇಡೀ ರಾತ್ರಿ ಅದೇ ಇಂಟೆನ್ಸಿಟಿ ಗೊರ್ಕೆ, ಜಾಸ್ತಿನೂ ಆಗೋದಿಲ್ಲ ಕಮ್ಮಿನೂ ಆಗೋದಿಲ್ಲ. ಈ ತರ ಗೊರ್ಕೆಗೆ ನಾವು ಸಿಂಪಲ್ ಸ್ನೋರಿಂಗ್ ಅಂತ ಕರಿತೀವಿ. ಕೆಲವೊಮ್ಮೆ UARS ಅಂತ ಕರಿತೀವಿ. ಹಂಗಂದ್ರೆ ಏನು? ಅಪ್ಪರ್ ಏರ್ವೇ ರೆಸಿಸ್ಟೆಂಟ್ ಸಿಂಡ್ರೋಮ್. ಅಂದ್ರೆ ಕಿರುನಾಲ್ಗೆ, ನಮ್ಮ ಅಂಗಳದ ಹಿಂಬದಿನಲ್ಲಿ ಕಿರುನಾಲ್ಗೆ ಒಂದು ಜೋತಾಡ್ತಾ ಇರುತ್ತೆ. ನಾವು ನಿದ್ದೆ ಮಾಡುವಾಗ ಗಾಳಿ ಪಾಸ್ ಆಗೋ ಪ್ರಕ್ರಿಯೆಯಿಂದ ಆ ಕಿರುನಾಲ್ಗೆ ಫ್ಲಟರ್ ಆಗುತ್ತೆ, ಪಟ 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 ಅಂತ ಹೊಡ್ಕೊತಾ ಇರುತ್ತೆ. ಆ ಫ್ಲಟರ್ ಇಂದ ಪ್ರೊಡ್ಯೂಸ್ ಆಗುವಂತ ಸೌಂಡ್ ಇಂದ ಗೊರ್ಕೆ ಬಂದಲ್ಲಿ ಅದನ್ನ ನಾವು ಸಿಂಪಲ್ UARS ಅಂತ ಕರಿತೀವಿ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಹೌದು, ಇಟ್ ಈಸ್ ಎನ್ ಅನಾಯಿಂಗ್ ಸೌಂಡ್, ತೊಂದರೆ ಮಾಡ್ತಿದೆ, ಬಟ್ ನಾವು ಅದ್ರ ಬಗ್ಗೆ ತುಂಬಾ ತಲೆ ಕೆಡಿಸ್ಕೋಬೇಕಾಗಿಲ್ಲ. ತುಂಬಾ ಜನ ಹೇಳ್ತಾರೆ ನೀವು ಗೊರ್ಕೆ ಹೊಡಿಬೇಡಿ, ಗೊತ್ತಿದ್ದು ನೀವು ಗೊರ್ಕೆ ಹೊಡಿತಾ ಇದ್ದೀರಾ ಅಂತ. ಅವ್ರ ಕಂಟ್ರೋಲ್ ಅಲ್ಲಿ ಇರುತ್ತಾ ಗೊರ್ಕೆ ಹೊಡಿಯೋದು? ಖಂಡಿತವಾಗಿ ಕಂಟ್ರೋಲ್ ನಲ್ಲಿ ಇರೋದಿಲ್ಲ. ಸೊ ನಾವು ಆ ಗೊರ್ಕೆ ಹೊಡಿಯೋರ್ನ ಬೈಯೋಂಗಿಲ್ಲ, ಬೈಬಾರ್ದು. ಇನ್ನೊಂದು ಗ್ರೂಪ್ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಏಪ್ನಿಯಾ. ಅಂದ್ರೆ ಅಬ್ಸ್ಟ್ರಕ್ಷನ್ ಅಂದ್ರೆ ಬ್ಲಾಕ್, ಸ್ಲೀಪ್ ಅಂದ್ರೆ ಏನು? ನಿದ್ದೆಲಿ ಆಗ್ತಿರುವಂತ ಈವೆಂಟ್ಸ್. ಏಪ್ನಿಯಾ ಅಂದ್ರೆ ಏನು? ಏಪ್ನಿಯಾ ಇಸ್ ಅ ಮೆಡಿಕಲ್ ವರ್ಡ್ ಫಾರ್ ಸ್ಟಾಪೇಜ್ ಆಫ್ ಬ್ರೀದಿಂಗ್. ಉಸಿರಾಟ ನಿಲ್ಲುವಂತ ಆ ಪ್ರಕ್ರಿಯೆಗೆ ಏಪ್ನಿಯಾ ಅಂತ ಕರಿತೀವಿ. ನಿದ್ದೆಲಿ ಆಗ್ತಿರುವಂತಹ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಇವೆಂಟ್ಸ್ಗೆ OSA ಅಂತ ಕರಿತೀವಿ. OSA ತುಂಬಾ ಯಾಕೆ ಮುಖ್ಯ ಆಗುತ್ತೆ ಅಂತಂದ್ರೆ, ಒಬ್ಬ ವ್ಯಕ್ತಿ ನಿದ್ದೆ ಮಾಡುವಾಗ ಒಂದು ಗೊರ್ಕೆ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಲೋ ಇಂಟೆನ್ಸಿಟಿ ಗೊರ್ಕೆ ಇರುತ್ತೆ. ಆ ಗೊರ್ಕೆ ಜೋರ್ ಆಗ್ತಾ ಸೌಂಡ್ ತುಂಬಾ ಜೋರಾಗುತ್ತೆ ಇಂಟೆನ್ಸಿಟಿ. ಒಂದು ಪಾಯಿಂಟ್ ಅಲ್ಲಿ ಉಸಿರಾಟ ನಿಂತ್ಕೊಂಡ್ಬಿಡುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಅದೇ ವ್ಯಕ್ತಿ ನಿದ್ದೆನಲ್ಲೇ, ಅವ್ರಿಗೇನು ಗೊತ್ತಾಗ್ತಿರಲ್ಲ, ಒಂದು ಜರ್ಕಿ ಮೂವ್ಮೆಂಟ್ಸ್ ಮಾಡಿ ಮತ್ತೆ ಉಸಿರಾಟ ರೀಸ್ಟಾರ್ಟ್ ಆಗುತ್ತೆ. ಆ ಉಸಿರು ನಿಲ್ಲುವಂತ ಸಮಯನೇ ನಾವು ಏಪ್ನಿಕ್ ಈವೆಂಟ್ ಅಂತ ಕರಿತೀವಿ. ಅದಾದ್ಮೇಲೆ ಏನಾಗುತ್ತೆ, ಮೆದುಳು ಆ ನಿದ್ರಾವಸ್ಥೆನಲ್ಲೇ ಮೆದುಳು ಆ ವ್ಯಕ್ತಿ ಹೇಳ್ತಾ ಇದೆ ಉಸಿರಾಡು ಅಂತ ಹೇಳ್ತಾ ಇದೆ, ಮೆದುಳಿಂದ ಸಿಗ್ನಲ್ ಬರುತ್ತೆ. ಅವಾಗ ಮತ್ತೆ ಒಂದು ಜರ್ಕಲ್ಲಿ ಮತ್ತೆ ಉಸಿರಾಟ ಸ್ಟಾರ್ಟ್ ಆಗುತ್ತೆ. ಈ ಯಾವುದೇ ಈವೆಂಟ್ಸು ಆ ನಿದ್ದೆ ಮಾಡ್ತಿರೋ ವ್ಯಕ್ತಿ ಗೊತ್ತಾಗಲ್ಲ. ಅವ್ರ ಜೊತೆಗಿರ್ತಾರಲ್ಲ ಪಾರ್ಟ್ನರ್, ಸ್ಪೌಸ್ ಅವ್ರ ಪಾರ್ಟ್ನರ್, ಹೂವರ್ ಇಸ್ ದೇರ್, ದೇ ವಿಲ್ ನಾಟ್. ಅವರು ಬಂದಾಗ ಕ್ಲಿಯರ್ಲಿ ಹಿಸ್ಟ್ರಿ ಹೇಳ್ತಾರೆ ಡಾಕ್ಟರ್, ಇಲ್ಲ ಸರ್ ಅವ್ರು ನಿದ್ದೆ ಮಾಡ್ತಾ ಇರ್ತಾರೆ, ಗೊರ್ಕೆ ತೀರಾ ಜಾಸ್ತಿ ಆಗುತ್ತೆ, ಆಮೇಲೆ ಉಸಿರು ಸಿಕ್ಕಾಕೊಂಡ್ಬಿಡುತ್ತೆ, ಉಸಿರು ಕಟ್ಟದಂಗೆ ಆಡ್ತಾರೆ. ಕೆಲವೊಂದ್ಸಲ ನಾನು ಅವಾಗ ಅವ್ರನ್ನ ಜೋರಾಗಿ ಅಲ್ಲಾಡಿಸ್ತೀನಿ, ಆಮೇಲೆ ಉಸಿರಾಟ ಮತ್ತೆ ಶುರು ಮಾಡ್ತಾರೆ. ಈ ತರ ಗುಂಪಿನ ತೊಂದರೆಗೆ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಏಪ್ನಿಯಾ ಅಂತ ಕರಿತೀವಿ. ಖಂಡಿತ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಏಪ್ನಿಯಾ ಇಸ್ ಎ ವೆರಿ ಇಂಪಾರ್ಟೆಂಟ್
ಮೆಡಿಕಲ್ ಕಂಡೀಷನ್ ಟು ಬಿ ಅಡ್ರೆಸ್. ಏನಕ್ಕೆ ಅಂತಂದ್ರೆ ಇಟ್ ಇಂಡಿಕೇಟ್ಸ್ ದಟ್ ನಮ್ಮ ದೇಹಕ್ಕೆ ಬೇಕಾಗ್ತಿರುವಂತ ಆಕ್ಸಿಜನ್ ಅದರಲ್ಲಿ ನ್ಯೂನತೆ ಅಥವಾ ಡೆಫಿಸಿಟ್ ಇದೆ ಅಂತ ಅರ್ಥ. ಆಕ್ಸಿಜನ್ ಬ್ರೈನಿಗೆ ಕಡಿಮೆ ಹೋದ್ರೆ ಸ್ಟ್ರೋಕ್ ಆಗುತ್ತೆ, ಹಾರ್ಟ್ ಕಡಿಮೆ ಹೋದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಕಿಡ್ನಿ ಕಡಿಮೆ ಹೋದ್ರೆ ರೀನಲ್ ಫೇಲ್ಯೂರ್ ಆಗುತ್ತೆ. ಸೊ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಎಪ್ನಿಯಾ ಇಸ್ ಎ ಮೆಟಬಾಲಿಕ್ ಮಲ್ಟಿ ಆರ್ಗನ್ ಮಲ್ಟಿ ಸಿಸ್ಟಮಿಕ್ ಡಿಸೀಸ್. ಖಂಡಿತ ನಾವು ಅದು ಬರೀ ಸೌಂಡ್ನ ತೊಂದರೆಗೆ ಮಾತ್ರ ಸೀಮಿತವಾಗಿಡಬಾರ್ದು. ಅದಕ್ಕೆ ನಾವು ಕೂಲಂಕುಷವಾಗಿ ಅದಕ್ಕೆ ನಾವು ಸಂಶೋಧನೆ ಮಾಡಿ ಅದು ಟೆಸ್ಟ್ ಮಾಡಿ ಏನು ಅಂತ ತಿಳ್ಕೊಳ್ಳೋ ಅಗತ್ಯ ಇದೆ. ಆ ವ್ಯಕ್ತಿಗೆ ನೆಕ್ಸ್ಟ್ ಡೇ ಅವರ ರೂಟೀನ್ ಕೆಲಸದಲ್ಲೂ ಸುಸ್ತಾಗೋದು ಅವೆಲ್ಲ. ಸೊ ಈ ವರ್ಕ್ ಎಫಿಷಿಯನ್ಸಿ ತುಂಬಾ ಡ್ರಾಪ್ ಆಗುತ್ತೆ. ಯಾಕಂದ್ರೆ ಆ ವ್ಯಕ್ತಿ ಇಡೀ ರಾತ್ರಿ ನಿದ್ದೆ ಮಾಡಿರಲ್ಲ, ನಿದ್ದೆ ಪೂರೈಸಿರಲ್ಲ, ಅದ್ರ ಬಗ್ಗೆ ಆ ವ್ಯಕ್ತಿ ಗೊತ್ತಿರಲ್ಲ. ಇನ್ನೊಂದು 1 hour ಬೆಳಗ್ಗೆ ನಿದ್ದೆ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ, 8 hours ನಿದ್ದೆ ಮಾಡಿ ಇದ್ದಿರ್ತಾರೆ, ಇನ್ ಸ್ವಲ್ಪ ನಿದ್ದೆ ಮಾಡಿದ್ರೆ ಚೆನ್ನಾಗಿತ್ತಲ್ಲ. ಹಂಗೆ ಪಾಪ ಲಿಟ್ರಲಿ ದೇ ಕ್ರಾಲ್ ಟು ವರ್ಕ್, ತೆಗೆದುಕೊಂಡು ಬರ್ತಾರೆ ಪಾಪ. ಆಫೀಸಿಗೆ ಬರ್ತಾರೆ, ಕಷ್ಟಪಟ್ಟು 1 hour 2 hours ಕೆಲಸ ಮಾಡ್ತಾರೆ, ಡೆಸ್ಕಲ್ಲಿ ಕೂತಂಗೆ ತೂಕಡಿಸೋಕೆ ಶುರು ಮಾಡ್ತಾರೆ. ಅದಕ್ಕೊಂದು ಹೆಸರಿದೆ, ಇಟ್ಸ್ ಕಾಲ್ಡ್ ಆಸ್ ಎಕ್ಸೆಸಿವ್ ಡೇ ಟೈಮ್ ಸ್ಲೀಪಿನೆಸ್ ಅಂತ. ಕೂತ್ ಕಡೆನೆ ತೂಕೊಡಿಕೆ. ಏನಕ್ಕೆ ಅಂತಂದ್ರೆ ರಾತ್ರಿ ನಿದ್ದೆ ಆಗಿಲ್ಲ, ಬಾಡಿ ಇಸ್ ಟ್ರೈನ್ ಟು ರೆಸ್ಟ್. ಸೊ ಯಾರಿಗೆ ರಾತ್ರಿ ಗೊರಕೆ ಇದ್ದು ಬೆಳಗ್ಗೆ ಹೊತ್ತು ಡೇ ಟೈಮ್ ಸ್ಲೀಪಿನೆಸ್ ಇರುತ್ತೋ ಅವ್ರ ವರ್ಕ್ ಎಫಿಷಿಯನ್ಸಿ ಡ್ರಾಪ್ ಆಗೇ ಆಗುತ್ತೆ. ಫಿಸಿಕಲ್ ಎಫಿಷಿಯನ್ಸಿ ಡ್ರಾಪ್ ಆಗುತ್ತೆ, ಟೆಕ್ನಿಕಲ್ ಎಫಿಷಿಯನ್ಸಿ ಡ್ರಾಪ್ ಆಗುತ್ತೆ. ನೀವು ಹೇಳ್ದಂಗೆ ಕೆಲವು ಜನಕ್ಕೆ ಅದು ಕೆಲಸ ಹೋಗೋದಕ್ಕೆ ಕೂಡ ಕಾರಣ ಆಗುತ್ತೆ. ತುಂಬಾ ಸಿವಿಯರ್ ಸ್ಲೀಪ್ ಎಪ್ನಿಯಾ ಇರೋರಿಗೆ ಅವ್ರ ಪರ್ಫಾರ್ಮೆನ್ಸ್ ಆಗಲ್ಲ, ವರ್ಕ್ ಸ್ಪಿಯರ್ ಅಲ್ಲಿ ಪರ್ಫಾರ್ಮೆನ್ಸ್ ಆಗೋದಿಲ್ಲ. ಸೊ ದೇ ಎಂಡ್ ಅಪ್ ಲೂಸಿಂಗ್ ದರ್ ಪ್ರೊಫೆಷನಲ್ ರೋಲ್ಸ್ ಆಲ್ಸೋ. ಸೊ ಖಂಡಿತವಾಗ್ಲೂ ನಾವು ಇದನ್ನ ಸೀರಿಯಸ್ ಆಗಿ ತಗೊಂಡು ಅದಕ್ಕೆ ಬೇಕಾದಂತ ಪರೀಕ್ಷೆಗಳು ನಡೆಸಬೇಕು. ಗೊರಕೆ ತುಂಬಾ ತೊಂದರೆ ಆಗ್ತಿದೆ ಅಂತ ಪೇಷಂಟ್ ಬಂದಾಗ ಯಾವುದೇ ಸ್ಕ್ಯಾನ್ ನಲ್ಲಿ ಗೊರಕೆ ಪ್ರಮಾಣ ಗೊತ್ತಾಗುತ್ತೆ. ಅದಕ್ಕೊಂದು ಸ್ಲೀಪ್ ಸ್ಟಡಿ ಪಾಲಿಸಾಮ್ನೋಗ್ರಾಮ್ ಅಂತ ಕರಿತೀವಿ. ಹಲವಾರು ಲೆವೆಲ್ಸ್ ಇರುತ್ತೆ, ಲೆವೆಲ್ 1, 2, 3 ಅಂತ ಇರುತ್ತೆ. ಲೆವೆಲ್ 3 ಅನ್ನೋದು ಹೋಮ್ ಬೇಸ್ಡ್ ಸ್ಟಡಿ. ಆ ವ್ಯಕ್ತಿ ಇರೋ ಮನೆಯಲ್ಲೇ ಬಂದು ರಾತ್ರಿ ಕೆಲವು ಟೆಕ್ನಿಷಿಯನ್ಸ್ ಬಂದು ಕೆಲವು ವೈರ್ಗಳನ್ನ ಜಸ್ಟ್ ಕನೆಕ್ಟ್ ಮಾಡ್ತಾರೆ. ಆ ಸಿಸ್ಟಮ್ ಇಂದ ನಮ್ಗೆ ಎಷ್ಟಲ್ಲಿ ಗೊರಕೆ ಹೊಡಿತಾ ಇದ್ದಾರೆ ವ್ಯಕ್ತಿ, ಆಕ್ಸಿಜನ್ ಎಷ್ಟಲ್ಲಿ ಡ್ರಾಪ್ ಆಗ್ತಿದೆ, ಆ ಟೈಮಲ್ಲಿ ವ್ಯಕ್ತಿ ಹಾರ್ಟ್ ರೇಟ್ ಏನು, ರೆಸ್ಪಿರೇಟರಿ ಎಫರ್ಟ್ ಏನು, ಇಷ್ಟೆಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ. ಅಂದ್ರೆ ಸೊ ಈ ಸ್ಲೀಪ್ ಸ್ಟಡಿ ಮಾಡಿದಾಗ ಮಾರನೇ ದಿನ ಬೆಳಗ್ಗೆ ನಮಗೆ ಒಂದು ಕಂಪ್ಯೂಟರೈಸ್ ರಿಪೋರ್ಟ್ ಬರುತ್ತೆ. ಗೊರಕೆ ಪ್ರಮಾಣ ಎಷ್ಟಿದೆ, ಸಮ್ ಟೋಟಲ್ ಆಫ್ ಈವೆಂಟ್ಸ್ ಡ್ಯೂರಿಂಗ್ ಸ್ಲೀಪ್ ಅನ್ನ ನಾವು AHI ಏಪ್ನಿಯಾ ಹೈಪೋಪ್ನಿಯಾ ಇಂಡೆಕ್ಸ್ ಅಂತ. ಈ ಬಾಂಬೆ ಸೆನ್ಸೆಕ್ಸ್ ಇರುತ್ತಲ್ಲ, ಅವತ್ತಿನ ದಿನ ಟ್ರೇಡಿಂಗ್ ಹೆಂಗ್ ನಡೀತಿದೆ ಅನ್ನೋದಕ್ಕೆ ಒಂದು ನಂಬರ್ ಬರುತ್ತಲ್ಲ, ಅದೇ ರೀತಿ ಸಮ್ ಟೋಟಲ್ ಆಫ್ ಸ್ಲೀಪ್ ಇವೆಂಟ್ಸ್ ಅನ್ನ ರೆಪ್ರೆಸೆಂಟ್ ಮಾಡುವಂತ ಒಂದು ನಂಬರು AHI ಅಂತ ನಮಗ್ ಸಿಗುತ್ತೆ. AHI ಸಿಗುತ್ತೆ, ಪ್ಲಸ್ ಎಷ್ಟು ಸಲ ವ್ಯಕ್ತಿ ಗೊರಕೆ ಹೊಡೆದಿದ್ದಾರೆ ಅಂತ ಗೊತ್ತಾಗುತ್ತೆ. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ರೀಡಿಂಗ್ ಅಂತಂದ್ರೆ, ನಾವು ಈ ಕೋವಿಡ್ ಟೈಮಲ್ಲಿ ಎಲ್ರಿಗೂ ಈ ಪಲ್ಸ್ ಆಕ್ಸಿಮೀಟರ್ ಹಾಕ್ಬಿಟ್ಟು ಆಕ್ಸಿಜನ್ ಚೆಕ್ ಮಾಡ್ತಾ ಇರ್ತೀವಲ್ಲ, ವ್ಯಕ್ತಿ ಗೊರಕೆ ಹೊಡಿತಿರುವಾಗ ವಿಚ್ ಇಸ್ ದ ಲೋಯೆಸ್ಟ್ ಸ್ಯಾಚುರೇಷನ್ LSAT ಅಂತ ಕರಿತೀವಿ, ಅದನ್ನ ರೆಕಾರ್ಡ್ ಮಾಡ್ಕೋತೀವಿ. ಸೊ ಈ 3 ಪ್ಯಾರಾಮೀಟರ್ಸ್ ಅನ್ನು ಇಟ್ಕೊಂಡು ನಾವು ಹೇಗೆ ಮುಂದುವರಿಬಹುದು ಅನ್ನೋದಕ್ಕೊಂದು ಡೈರೆಕ್ಷನ್ ಸಿಗುತ್ತೆ. ಏನ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಇರುತ್ತೆ? ಈಗ CPAP ಅಥವಾ ಈ ಕಾಲದಲ್ಲಿ ನಾವು ಅದನ್ನ APAP ಅಂತ ಕರಿತೀವಿ. CPAP ಅಂತಂದ್ರೆ ಕಂಟಿನ್ಯೂಸ್ ಪಾಸಿಟಿವ್ ಏರ್ವೇ ಪ್ರೆಷರ್ ಅಂತ. ಈಗ ಸ್ವಲ್ಪ ಅದನ್ನ ಬದಲಾವಣೆಯಾಗಿ APAP ಅಂತ ಕರಿತೀವಿ, ಆಟೋಮೇಟೆಡ್ ಪಾಸಿಟಿವ್ ಏರ್ವೇ ಪ್ರೆಷರ್ ಅಂತ. ಸೊ ಏನ್ ಮಾಡ್ತೀವಿ, ಮಲ್ಕೊಳ್ಳುವಾಗ ನಾನು ನಿಮ್ಗೆ ಮುಂಚೆನೆ ಹೇಳ್ದಂಗೆನೆ ಗೊರಕೆ ಏನಿಗೆ ಬರುತ್ತೆ ಅಂತಂದ್ರೆ ಗಾಳಿಗೆ ರೆಸಿಸ್ಟೆನ್ಸ್ ಬರ್ತಾ ಇದೆ, ನಮ್ಮ ಉಸಿರಾಟಕ್ಕೆ ರೆಸಿಸ್ಟೆನ್ಸ್ ಬರ್ತಾ ಇರುತ್ತೆ, ಅಂದ್ಕೊಡೋಂಗಿರುತ್ತೆ. ನಾಲ್ಗೆ ಹಿಂಬದಿ ಇರ್ಬೋದು, ಮೂಗಿನ ಗೋಡೆ ಇರ್ಬೋದು, ಅಥವಾ ಬೇಸ್ ಆಫ್ ಟಂಗ್ ಅಂತ ಹೇಳ್ತೀವಿ. ಈ CPAP ಮೆಷಿನ್ ಏನ್ ಮಾಡುತ್ತೆ, ಪ್ರತಿಯೊಂದು ಉಸಿರಾಟಕ್ಕೂ ಎಷ್ಟು ಆಕ್ಸಿಜನ್ ನ್ಯೂನತೆ ಇರುತ್ತೋ ಅದೇ ಮೆಜರ್ ಮಾಡುತ್ತೆ. ಅಂದ್ರೆ ಅದಕ್ಕೊಂದು ಮಾಸ್ಕು, ಒಂದು ಟ್ಯೂಬಿಂಗು, ಒಂದು ಸಣ್ಣದೊಂದು ಬಾಕ್ಸ್ ಇರುತ್ತೆ. ಇಟ್ ಕ್ಯಾನ್ ಮೆಜರ್ ದ ಅಮೌಂಟ್ ಆಫ್ ರೆಸಿಸ್ಟೆನ್ಸ್ ಪರ್ ಬ್ರೆತ್. ಇವಾಗ ಅದನ್ನ ನಾವು ಮೆಜರ್ ಮಾಡೋದು ಪ್ಯಾಸ್ಕಲ್ಸ್ ಅಲ್ಲಿ 10, 12, 16 ನಂಬರ್ಸ್ ಬರುತ್ತೆ. ಆ ಮೆಷಿನೇ ತನ್ನ ಸ್ವಂತ ಬುದ್ಧಿಯಿಂದ ಪ್ರತಿ ಉಸಿರಾಟಕ್ಕೂ ಎಷ್ಟು ನ್ಯೂನತೆ ಇದೆಯೋ ಪ್ರೆಷರ್ ಅಲ್ಲಿ ಗಾಳಿ ಕೊಟ್ಟು ಆ ಏರ್ವೇನ ಓಪನ್ ಮಾಡುತ್ತೆ. ಅಂದ್ರೆ ಆ ವ್ಯಕ್ತಿಗೆ ಆ ಬಾಡಿ ಕಾನ್ಫಿಗರೇಷನ್ಗೆ ಎಷ್ಟು ಗಾಳಿ ಹೋಗ್ಬೇಕೋ ಆ CPAP ಮೆಷಿನ್ ಇಂದ ನಾವು ಪೂರೈಸಬಹುದು. ನಾವೇನಂತೀವಿ, ಯಾವುದೇ ವ್ಯಕ್ತಿಗೆ ತುಂಬಾ ಗೊರಕೆ ಹೊಡೆದು ಅವ್ರಿಗೆ ಏನಾಗ್ತಿರುತ್ತೆ, ಗೊರಕೆನಲ್ಲಿ ನಾವೇನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ರಾತ್ರಿ ಆ ವ್ಯಕ್ತಿಗೆ ನಿದ್ದೆ ಆಗಿರಲ್ಲ, ಬೆಳಗ್ಗೆ ಒದ್ದಾಡ್ತಾರೆ. ನಾವು ಅಂತ ವ್ಯಕ್ತಿಗೆ ಯೂಶಲಿ ನೀವು ನೋಡಿರ್ತೀರ, ಗೊರಕೆ ಆಡುವಂತ ವ್ಯಕ್ತಿಗಳು ಸ್ವಲ್ಪ ಗುಂಡ್ಗುಂಡಿಗೆ ದಪ್ಪಕ್ಕಿರ್ತಾರೆ, ದೇ ಆರ್ ಆನ್ ದ ಒಬೀಸ್ ಆರ್ ಓವರ್ ವೇಟ್ ಸೈಡ್. ಮೊದಲೇ ಅವ್ರು ರಾತ್ರಿ ನಿದ್ದೆ ಆಗಿರಲ್ಲ. ನಾವು ಮತ್ತೆ ಮಾರನೇ ದಿನ ಎಕ್ಸರ್ಸೈಸ್ ಮಾಡಿ ಕಮ್ಮಿ ತಿಂಡಿ ಅಂತ ಪೀಡಿಸಿದ್ರೆ ಸಾಧ್ಯನೇ ಆಗೋದಿಲ್ಲ. CPAP ಹಾಕಿದ ತಕ್ಷಣ ಇಟ್ಸ್ ಲೈಕ್ ಅ ಪ್ಲಗ್ ಅಂಡ್ ಪ್ಲೇ. CPAP ಮಾಸ್ಕ್ ಕೊಟ್ಟ ತಕ್ಷಣ ಗೊರಕೆ 0 ಆಗೋಗುತ್ತೆ, ಮ್ಯಾಜಿಕ್ ತರ. ಯಾಕಂದ್ರೆ ನಾವು ಅದನ್ನ ಹಲವಾರು ತರ ಮಾಸ್ಕ್ ಬರುತ್ತೆ. ಒಂದು ಫುಲ್ ಫೇಸ್ ಮಾಸ್ಕ್ ಅಂತೀವಿ, ಇನ್ನೊಂದು ನೇಸಲ್ ಮಾಸ್ಕ್ ಅಂತೀವಿ, ನೇಸಲ್ ಕುಷನ್ ಅಂತೀವಿ. ಆ ಪ್ರೆಷರ್ಸ್ ಮೂಲಕ, ಆ ನಂಬರ್ಸ್ ಮೂಲಕ ನಾವು ಡಿಸೈಡ್ ಮಾಡ್ಬೋದು.
CPAP is the best non-invasive treatment for sleep apnea. ಇವತ್ತು ಗೊರಕೆ ಇದೆ ಅಂದ್ರೆ ರಾತ್ರಿ CPAP ಹಾಕಿದ್ರೆ ವ್ಯಕ್ತಿ ಗೊರಕೆ ನಿಂತೋಗುತ್ತೆ. ಬಟ್ ಅದನ್ನ ಹಾಕೊಳ್ಳೋದಿಕ್ಕೆ ಡಿಸ್ಕಂಫರ್ಟ್ ಅಂತಾರೆ ಕೆಲವರು, ಪ್ರತಿ ದಿವಸ ಹಾಕೊಂಡ್ ಮಲ್ಕೋಬೇಕು. ಕರೆಕ್ಟ್. ಏನಾಗುತ್ತೆ, ನೀವು ಹೇಳ್ದಂಗೆ CPAP ಪ್ರೆಷರ್ ಅಲ್ಲಿ ಗಾಳಿ ಕೊಡುತ್ತೆ, ಸೊ ಆದ್ರಿಂದ ಹೊಟ್ಟೆ ಉಬ್ರ ಬರುವಂತದ್ದು ಕೆಲವ್ರಿಗೆ, ಇನ್ ಕೆಲವ್ರು ಕಿವಿ ಏನೋ ಭಾರ ಅಂತ ಅನ್ಸುತ್ತೆ, ಕೆಲವ್ರಿಗೆ ತಲೆನೋವು ಅನ್ಸುತ್ತೆ, ಇನ್ ಕೆಲವ್ರು ನೀವು ಹೇಳ್ದಂಗೆ ಅದು ಟೈಟ್ ಸೀಲ್ ಇರ್ಬೇಕು, ಮುಖದ ಮೇಲೆ ಟೈಟ್ ಸೀಲ್ ಇರುತ್ತೆ, ಅದರಿಂದ ಅವ್ರಿಗೆ ಏನೋ ಒಂಥರ ಕ್ಲಾಸ್ಟ್ರೋಫೋಬಿಯಾ ಡಿಸ್ಕಂಫರ್ಟ್ ಅನ್ಸುತ್ತೆ. ಬಟ್ ನಾವೇನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ತುಂಬಾ ಅಡ್ವಾನ್ಸ್ಡ್ ಸ್ಲೀಪ್ ಆಪ್ನಿಯಾ ಇರೋರಿಗೆ ಇದೊಂದು ಕಾಲ್ ಇಟ್ ಆಸ್ ಅ ಬ್ಲೆಸ್ಸಿಂಗ್. ಯಾಕೆಂದ್ರೆ ಅವ್ರಿಗೆ ತಕ್ಷಣ ವೆಯ್ಟ್ ಕಮ್ಮಿ ಮಾಡೋಕ್ಕಾಗಲ್ಲ, ತಕ್ಷಣ ಎಕ್ಸರ್ಸೈಸ್ ಮಾಡೋದಕ್ಕಾಗಲ್ಲ. ಯಾಕೆ ನಾವು ಸ್ಲೀಪ್ ಆಪ್ನಿಯಾ ಬಗ್ಗೆ ಅಷ್ಟೆಲ್ಲ ಕೆಡಿಸ್ಕೋತೀವಿ ಅಂತಂದ್ರೆ, ಆಕ್ಸಿಜನ್ ಕಮ್ಮಿ ಆದಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಬ್ರೈನ್ ಸ್ಟ್ರೋಕ್ ಆಗ್ಬೋದು, ಕಿಡ್ನಿ ಫೇಲ್ಯೂರ್ ಆಗ್ಬೋದು, ಶುಗರ್ BP ಸ್ಟಾರ್ಟ್ ಆಗುತ್ತೆ. ಸೊ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ ಅನ್ನೋದು ಇಟ್ಸ್ ಅ ಮೆಟಬಾಲಿಕ್ ಸ್ಪೆಕ್ಟ್ರಮ್ ಡಿಸಾರ್ಡರ್. ಅದು ಬರೀ ಸೌಂಡ್ ಸೀಮಿತವಾಗಿರಲ್ಲ, ನಮಗೆ ತೊಂದರೆ ಮಾಡ್ತಿರುವಂತ ಸಿಂಪ್ಟಮ್ ನಮ್ಗೆ ಕಣ್ಣು ಕಾಣೋದು ಸೌಂಡ್. ಆಕ್ಚುಲ್ ಆಗಿ ನಾವು ಏನ್ ನೋಡ್ಬೇಕು ಅಂತಂದ್ರೆ, ಆ ವ್ಯಕ್ತಿ ನೀವು ಡೀಟೇಲ್ ಆಗಿ ನೋಡಿದ್ರೆ BP ಇರುತ್ತೆ, ಶುಗರ್ ಬಾರ್ಡರ್ ಲೈನ್ ಶುಗರ್ ಇರುತ್ತೆ, ಹೈ ಶುಗರ್ ಇರುತ್ತೆ. ಕೆಲವ್ರು ನಿದ್ದೆನಲ್ಲೇ ಡೆತ್ ಆಗ್ಬಿಡುತ್ತೆ. ಸಡನ್ ಕಾರ್ಡಿಯಾಕ್ ಡೆತ್ಗೆ ಸ್ಲೀಪ್ ಆಪ್ನಿಯಾ, ಅನ್ಡಯಾಗ್ನೋಸ್ ಸ್ಲೀಪ್ ಆಪ್ನಿಯಾ ಇಸ್ ಒನ್ ಆಫ್ ದ ಲೀಡಿಂಗ್ ಕಾಸಸ್. ಎಷ್ಟೊಂದು ಜನ ಸ್ಲೀಪ್ ಆಪ್ನಿಯಾ ಬಗ್ಗೆ ಗೊತ್ತೇ ಇರೋದಿಲ್ಲ, ಮಲ್ಕೊಂಡಿದ್ರು ಬೆಳಗ್ಗೆ ಏಳಲೇ ಇಲ್ಲ, ಈ ತರ ನಮ್ಗೆ ಗೊರಕೆ ಹೊಡಿತಾ, ನಾವು ಅದನ್ನ ಪ್ರೋಬ್ ಮಾಡಿದಾಗ ಹೇಳ್ತಾರೆ ಹೌದು ಗೊರಕೆ ಹೊಡಿತಾ ಇರೋದು. ಸೊ ನೀವ್ ಹೇಳ್ದಂಗೆ ಕೆಲವು ಡಿಸ್ಕಂಫರ್ಟ್ ಇರಬಹುದು, ಆದ್ರೆ ದಿ ಬೆನಿಫಿಟ್ಸ್ ಫಾರ್ ಔಟ್ ವೇ, ಇಟ್ ಕ್ಯಾನ್ ಬಿ ಲೈಫ್ ಸೇವಿಂಗ್. ಸೊ ಖಂಡಿತ ನಾವು ಪೇಷಂಟ್ ಡಾಕ್ಟರ್ಸ್ ಆಗಿ ಅಥವಾ ಇವನ್ ಆಸ್ ಜನರಲ್ ಕೌನ್ಸಿಲರ್ಸ್ ಆಗಿ ಯಾವುದೇ ವ್ಯಕ್ತಿ ಬಂದು ಸ್ಲೀಪ್ ಆಪ್ನಿಯಾ ನಿಮ್ ವ್ಯಕ್ತಿ ನೋಡಿದ್ರೆ ಗೊತ್ತಾಗೋಗುತ್ತೆ ನಿಮ್ಗೆ, ಈ ವ್ಯಕ್ತಿ ಸ್ಲೀಪ್ ಆಪ್ನಿಯಾ, ಆ ಬಾಡಿ ಮಾರ್ಫಾಲಜಿ ನೋಡಿದ್ರೆ ನಿಮ್ಗೆ ಐಡಿಯಾ ಬಂದ್ಬಿಡುತ್ತೆ. ಅಂತ ವ್ಯಕ್ತಿ ನಾವು ಬಿಡಬಾರ್ದು. ಅವರೆಷ್ಟೇ ರೆಸಿಸ್ಟ್ ಮಾಡಿದ್ರು ಕೂಡ CPAP ಏನಂದ್ರೆ ಆಪರೇಷನ್ ಬೇಕಿಲ್ಲ, ಸೂಜಿ ಬೇಕಿಲ್ಲ, ಏನು ಬೇಕಿಲ್ಲ. ಎಷ್ಟು ಖರ್ಚಾಗ್ಬೋದು ಸರ್ ಅದಕ್ಕೆ? ಸ್ಲೀಪ್ ಸ್ಟಡಿ ಅನ್ನೋದು ಅಂದಾಜು ಒಂದು 4,000-5,000 ರೂಪಾಯಿಗೆ ಒನ್ ನೈಟ್ ಅಲ್ಲಿ ಆಗೋಗುತ್ತೆ. ಅದಾದ್ಮೇಲೆ ನಾವ್ ಏನ್ ಮಾಡ್ತೀವಿ, ಪೇಷಂಟ್ ಕಾನ್ಫಿಡೆನ್ಸ್ ಬರ್ಲಿ ಅನ್ನೋ ಉದ್ದೇಶಕ್ಕೆ ಅವ್ರಿಗೊಂದು ಟ್ರಯಲ್ ಪೀರಿಯಡ್ ಕೊಡ್ತೀವಿ, ಅಂದ್ರೆ ಬಾಡಿಗೆಗೆ ತಗೊಳ್ಳೋದು, ಅಂದ್ರೆ ಲೋನರ್ ಮೆಷಿನ್ ಅಂತ 3-4 ದಿನ ಹಾಕೋತಾರೆ. 80 ಔಟ್ ಆಫ್ 100 ಪೇಷಂಟ್ಸ್, ಅಂದ್ರೆ 80% ಪೇಷಂಟ್ಸ್ ಏನ್ ಮಾಡ್ತಾರೆ, ಹಾಕೊಂಡಿದ್ ಮಾರನೇ ದಿನಾನೇ ದಿವಸ ಇಲ್ಲ ತುಂಬಾ ಚೆನ್ನಾಗಿ ನಿದ್ದೆ ಮಾಡೋದು ಖುಷಿಗೆ ಆಗ್ತಾರೆ. ಚೆನ್ನಾಗ್ ಆಗ್ಲಿಲ್ಲ ಅಂತ ಹೇಳೋದು ಸ್ಮಾಲ್ ಫ್ರಾಕ್ಷನ್. ನೀವ್ ಹೇಳ್ದಂಗೆ ಆ ತೊಂದರೆಗಳು ಮುಂದಕ್ಕೆ ಬರ್ಬೋದು, ಡಿಸ್ಕಂಫರ್ಟ್ ಇದೆ, ಆಗ್ತಿಲ್ಲ, ಮಾಸ್ ಟೈಟ್ ಇದೆ. ಬಟ್ ಇನಿಷಿಯಲ್ ಫ್ಯೂ ಡೇಸ್ ಅಲ್ಲಿ ಏನಾಗುತ್ತೆ, ಅವ್ರು ತುಂಬಾ ಚೆನ್ನಾಗಿ ಗಾಢವಾಗಿ ನಿದ್ರೆ ಆಗುತ್ತೆ, ಅಂದ್ರೆ ವರ್ಷಗಳ ನಿದ್ದೆ ಪೂರೈಸಿದೆ ಅನ್ನೋ ಒಂದು ಭಾವನೆಯಲ್ಲಿ ಇರ್ತಾರೆ. ಫಸ್ಟ್ ಟೈಮ್ ಸ್ಲೆಪ್ಟ್ ವೆಲ್ ಅಂತ ಬರ್ತಾರೆ, ಅದು ನೀವು ಕಣ್ಣಲ್ಲೇ ಕಾಣಿಸುತ್ತೆ ಪೇಷಂಟ್ ಬಂದಾಗ. ಸೊ ಆ ಟೈಮನ್ನು ನಾವು ಯೂಸ್ ಮಾಡ್ಕೊಂಡು ಐದರ್ ಅವ್ರ ಅನುಕೂಲದ ಪ್ರಕಾರ ಐದರ್ ದೇ ಕ್ಯಾನ್ ಗೋ ಫಾರ್ ರೆಂಟಲ್ಸ್, 1 ತಿಂಗಳು 2 ತಿಂಗಳು ರೆಂಟಲ್ ತಗೋಬಹುದು, ಅಥವಾ ಪರ್ಚೇಸ್ ಮಾಡಿದ್ರೆ ವೈಡ್ ರೇಂಜ್ ಇದೆ. ಒಂದು 40,000 ಇಂದ ಶುರು ಆಗ್ಬೋದು, ಬಹುಶಃ 40,000 ಇಂದ 90,000 ತನಕ ಒಳ್ಳೆ ಮೆಷಿನ್ಗಳು ವರ್ಲ್ಡ್ ಕ್ಲಾಸ್ ಮೆಷಿನ್ ಸಿಗುತ್ತೆ. ಸೊ ಆ ಮೆಷಿನ್ ಹಾಕೊಂಡು ನಾವೇನ್ ಮಾಡ್ತೀವಿ, ಪೇಷಂಟ್ ಕೈಲಿ ಪ್ರಾಮಿಸ್ ಮಾಡಿಸ್ಕೋತೀವಿ, ನೀವು ಎದ್ದು ಇವಾಗ ಚೆನ್ನಾಗಿ ನಿದ್ದೆ ಆಗ್ತಿದೆಯಲ್ಲ, ಮಾರನೇ ದಿನ ಡಯಟ್ ಕಂಟ್ರೋಲ್ ಮಾಡಿ, ಎಕ್ಸರ್ಸೈಸ್ ಮಾಡಿ, ವೆಯ್ಟ್ ಲಾಸ್ ಮಾಡ್ಲೇಬೇಕು ಅಂತ ಅವಾಗ ನಾವು ಒತ್ತಾಯ ಮಾಡ್ಬೋದು. ಸೊ ಈ ಒಂದು ಟ್ರೀಟ್ಮೆಂಟ್ ಇಂದ ಕೇವಲ ಗೊರಕೆ ಅಲ್ಲ, ಅದರಿಂದ ಆಗಿರೋ ಕಾಂಪ್ಲಿಕೇಶನ್ಸ್, ಬೇರೆ ಬೇರೆ ಕಾಯಿಲೆ, ಇವನ್ ಡೆತ್ ಕೂಡ ನಾವು ಪ್ರಿವೆಂಟ್ ಮಾಡ್ಬೋದು. ಖಂಡಿತವಾಗಿ. ಗೊರಕೆ ಹೊಡಿತಾರೆ ಅಂತ ಅವ್ರಿಗೆ ಸುಮ್ನೆ ಬೈಯೋದು, ನಿದ್ರೆಯಲ್ಲಿ ಅವ್ರನ್ನ ತಿವಿಯೋದು, ಇದರಿಂದ ಏನು ಪ್ರಯೋಜನ ಇಲ್ಲ. ಇನ್ನೂ ಇನ್ ಡೆಪ್ತ್ ಹೋಗಿ ಅವ್ರಿಗೆ ಏನೇನ್ ಕಾಯಿಲೆ ಇರ್ಬೋದು, ಯಾಕೆ ಈ ತೊಂದರೆ ಆಗ್ತಿದೆ ಅಂತ ತಿಳ್ಕೊಂಡು ಡಾಕ್ಟರ್ನ ಕನ್ಸಲ್ಟ್ ಮಾಡಿ.